ಫುಡ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತೀವಿ. ವಿ ಆರ್ ವಾಟ್ ವಿ ಈಟ್. ಡಯಟ್ ಸರಿ ಇದ್ದರೆ ನಮಗೆ ಮೆಡಿಸಿನ್ಸ್ದು ಅವಶ್ಯಕತೆ ಇರೋದಿಲ್ಲ. ನಮ್ಮ ಡಯಟೇ ತಪ್ಪಿದ್ದಲ್ಲಿ ಮೆಡಿಸಿನ್ಸ್ ಏನು ಕೆಲಸ ಮಾಡೋದಿಲ್ಲ. ಏನೇ ಕಾಯಿಲೆ ಇರಲಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್, ಅದಕ್ಕೆ ಎರಡೇ ಕಾರಣ ಇರೋದು. ಮೆಡಿಸಿನ್ಸಿಂದ ನಾವು ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಕೋತೀವಿ, ಕ್ಯೂರ್ ನಮ್ಮ ಕೈಯಲ್ಲಿದೆ. ಯಾವಾಗ ನಮ್ಮ ಒಳಗಡೆ ವಾತಾವರಣ ಸರಿ ಇರೋದಿಲ್ಲ, ಆಗ ಶೋಥ ಅಥವಾ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಏನು ತಿನ್ನಬೇಕು, ಇದೊಂದು 4-5 ಸಣ್ಣ ವಿಷಯನ ಗಮನದಲ್ಲಿ ಇಟ್ಕೊಂಡ್ರೆ ದೊಡ್ಡ ಕಾಯಿಲೆ ಬರೋದೇ ಇಲ್ಲ. ದೇವರಿಗೆ ಯಾಕೆ ಸಿಗರೇಟ್ ಇಡಬಾರ್ದು? ದೇವ್ರೇನು ಬೇಡ ಅಂದಿಲ್ಲ. ಆಮೇಲೆ ಪ್ರೊಸೆಸ್ಡ್ ಫುಡ್ಡು ಇದೆಲ್ಲ ಒಳ್ಳೇದಲ್ಲ ಅಂತ ಗೊತ್ತು. ಅದೆಲ್ಲ ಗೊತ್ತಿದ್ದುವೆ ನಾವು ಅದನ್ನೇ ತಿಂತಾ ಇದ್ದೀವಿ. ಯಾಕಂದರೆ ನಾಲ್ಗೆ ರುಚಿ ಬೇಕು ನಮಗೆ. ರಾತ್ರಿ 2 ಗಂಟೆಗೆ ಕಾಫಿ ಕುಡಿಯೋದು. ಸೊ ಇದನ್ನು ಹಿತವಾಗಿ ಮಿತವಾಗಿ ಬಳಸಿದರೆ ಇದೆಲ್ಲ ಒಳ್ಳೇದು ಮಾಡ್ತದೆ. ನೀವು ಏನು ತಿಂತೀರಾ ಅದನ್ನು ದೇವ್ರಿಗೆ ಅರ್ಪಿಸಿ. ಇವತ್ತು ಆ್ಯಪಲ್ ತಿಂದರೆ, ಡೈಲಿ ಒಂದು ಆ್ಯಪಲ್ ತಿಂದರೆ 2 ವರ್ಷ ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಬೇಕಾಗತ್ತೆ. ಅಷ್ಟು ವ್ಯಾಕ್ಸ್ ಕೋಟಿಂಗ್ ಇರುತ್ತೆ. ಬೆಳಿಗ್ಗೆ ಎದ್ದಿದ ಕೂಡಲೇ ಒಂದು ಸಿಗರೇಟಿಂದ ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ ಮಲಗಬೇಕಾದ್ರೆ ಒಂದು ಪೆಗ್ಗಿನ ಹಾಕ್ಕೊಂಡು ಮಲಗ್ತೀವಿ. ನಾವು ಆರೋಗ್ಯಕ್ಕೆ ಇವತ್ತು ಟೈಮ್ ಕೊಡಲಿಲ್ಲ ಅಂದರೆ ಯಾವತ್ತಾದರೂ ಒಂದಿನ ನಾವೆಲ್ಲ ಮರೆತುಬಿಟ್ಟು ಆರೋಗ್ಯಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದರೂ ಟೈಮ್ ಕೊಡಬೇಕಾಗತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ ಹಿಂದಿಗಿಂತ ಈಗ ಕ್ಯಾನ್ಸರ್ ಬರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಅನ್ನೋದು ನಮಗೆಲ್ಲರಿಗೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಆದರೆ ಕ್ಯಾನ್ಸರ್ ಬಂದಾಗ ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ, ಹಾಗೆಯೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಆಯುರ್ವೇದ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಲಿತ್ ಕುಮಾರ್, ಚೀಫ್ ಕನ್ಸಲ್ಟೆಂಟ್, ಇಂಟಿಗ್ರೇಟಿವ್ ಆ್ಯಂಡ್ ಪ್ರಿವೆಂಟಿವ್ ಆನ್ಕಾಲಜಿ, ಆಯುರ್ವೇದ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್, ಸಂಪ್ರದಾ ಹಾಸ್ಪಿಟಲ್, JP ನಗರ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಕ್ಯಾನ್ಸರ್ ಹಿಂದಿಗಿಂತ ತುಂಬಾ ಹೆಚ್ಚಾಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಒಂದು ಶೀತ ಕೆಮ್ಮು ಬರೋ ಥರನೇ ಕ್ಯಾನ್ಸರ್ ಕೂಡ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಒನ್ ಆಫ್ ದ ರೀಸನ್ ಅನ್ನೋದು ನಮಗೆಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ. ನಮ್ಮ ಲೈಫ್ ಸ್ಟೈಲ್ ಅಷ್ಟು ಹದಗೆಟ್ಟು ಹೋಗಿದೆ ಅಂತ. ಸೊ ಕ್ಯಾನ್ಸರ್ ಬರೋದಕ್ಕೆ ನಾವು ಸೇವಿಸುವಂಥ ಆಹಾರ ಕಾರಣ ಆಗುತ್ತಾ ಅಂತ? ಡೆಫಿನೆಟ್ಲಿ. ಇನ್ನೂ ಡೀಪಾಗಿ ಹೋಗೋಕ್ಕಿಂತ ಮುಂಚೆ ನಾನು 2 ಲೈನ್ ಹೇಳ್ತೀನಿ. ಒಂದು, ಫುಡ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತೀವಿ. ಯಾಕಂದ್ರೆ ವಿ ಆರ್ ವಾಟ್ ವಿ ಈಟ್. ಫುಡ್ ಸರಿ ಇಲ್ಲ ಅಂದ್ರೆ ಅಲ್ಲಿಂದ ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಎರಡನೇದು, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಒಂದು, ವೆನ್ ದ ಡಯಟ್ ಈಸ್ ರಾಂಗ್, ನೋ ಯೂಸ್ ಆಫ್ ಮೆಡಿಸಿನ್. ನಮ್ಮ ಡಯಟೇ ತಪ್ಪಿದ್ದಲ್ಲಿ ಮೆಡಿಸಿನ್ಸ್ ಏನು ಕೆಲಸ ಮಾಡೋದಿಲ್ಲ. ಆರ್ ವೆನ್ ದ ಡಯಟ್ ಈಸ್ ರೈಟ್, ನೋ ನೀಡ್ ಆಫ್ ಮೆಡಿಸಿನ್ಸ್. ಡಯಟ್ ಸರಿ ಇದ್ರೆ ನಮಗೆ ಮೆಡಿಸಿನ್ಸ್ದು ಅವಶ್ಯಕತೆ ಇರೋದಿಲ್ಲ. ಸೊ ಇದೆರಡು ಲೈನಿಂದ ನಮಗೆ ನಮ್ಮ ಫುಡ್ ಅಥವಾ ಡಯಟ್ ಏನಿದೆ ಅದ್ರದ್ದು ಮಹತ್ವ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕ್ಯಾನ್ಸರ್ ಅಂತ ತೊಂದರೆಯಲ್ಲಿ ಏನಂದ್ರೆ ಇದೊಂಥರ ಕ್ರಾನಿಕ್ ಡಿಸೀಸ್ ಇರುತ್ತೆ. ಸೊ ಇದರಲ್ಲಿ ಕಂಟಿನ್ಯೂಸ್ ನಾವು 15 ವರ್ಷ 20 ವರ್ಷ ನಮ್ಮ ಡಯಟ್ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಕೊನೆಗೆ ಈ ತರ ಕ್ರಾನಿಕ್ ಕ್ಯಾನ್ಸರ್ ಅಂತ ಮಹಾಕಾಯಿಲೆ ಬರ್ತದೆ. ಸೊ ಆಹಾರನೇ ಮುಖ್ಯ ಆಗುತ್ತೆ. ಆಹಾರ ಮತ್ತು ನಮ್ಮ ಜೀವನ ಶೈಲಿ ಇದು ಎರಡೂ ಒನ್ ಆಫ್ ದ ಮೇಜರ್ ಕಾಸಿಟಿವ್ ಫ್ಯಾಕ್ಟರ್ ಕ್ಯಾನ್ಸರಿಗೆ ಒಂದು ಮೇಜರ್ ಕಾರಣವಾಗಿ ನಾವು. ಕಾರಣನೂ ಆಹಾರನೇ, ಪರಿಹಾರನೂ ಆಹಾರನೇ ಅಂತ ಹೇಳ್ಬೋದು. ಹೌದು. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ 5,000 ವರ್ಷದ ಹಿಂದೆ ನೀವು ನೋಡಿದ್ರೆ ಏನೇ ಕಾಯಿಲೆ ಇರಲಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್, ಅದಕ್ಕೆ ಎರಡೇ ಕಾರಣ ಇರೋದು. ಒಂದು, ನೀವು ಯಾವ ರೀತಿ ಆಹಾರ ತಗೋತೀರಾ. ಎರಡನೇದು, ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮೊಬೈಲ್ಸ್ ಇರಲಿಲ್ಲ, ರೇಡಿಯೇಷನ್ಸ್ ಇರಲಿಲ್ಲ, ಟವರ್ಸ್ ಇರಲಿಲ್ಲ, ತುಂಬ ಸಿಗರೇಟ್ಸು, ಸ್ಮೋಕಿಂಗ್, ಆಲ್ಕೋಹಾಲು, ಸ್ಕ್ರೀನ್ಸ್ ಅಂಥದ್ದೆಲ್ಲ ಇರಲಿಲ್ಲ. ಸೊ ಇದೆಲ್ಲ ನೋಡಿಕೊಂಡ್ರೆ, ನಾವು ಅರ್ಥ ಮಾಡಿಕೊಂಡ್ರೆ, ಇವತ್ತಿಗೂ ಎಲ್ಲಿ ತನಕ ನಮ್ಮ ಜೀವನ ಶೈಲಿ ಮತ್ತು ಡಯಟ್ ಸರಿ ಇರೋದಿಲ್ವೋ ಅಲ್ಲಿ ತನಕ ನಾವು ನಮ್ಮ ತೊಂದರೆನ ಕ್ಯೂರ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮೆಡಿಸಿನ್ಸಿಂದ ನಾವು ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಕೋತೀವಿ, ಬಟ್ ಕ್ಯೂರ್ ನಮ್ಮ ಕೈಯಲ್ಲಿದೆ. ಅದು ಮೇನ್ಲಿ ಥ್ರೂ ಫುಡ್ ಆ್ಯಂಡ್ ಅವರ್ ಲೈಫ್ ಸ್ಟೈಲ್. ಓಕೆ, ಹಾಗಿದ್ರೆ ಯಾವುದೆಲ್ಲ ಆಹಾರ ತಿಂದರೆ ಒಳ್ಳೆಯದು, ಯಾವುದರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ, ಮೇನ್ಲಿ ಕ್ಯಾನ್ಸರ್ ಬರೋದಕ್ಕೆ ಯಾವ ಆಹಾರ ಕಾರಣ ಆಗಬಹುದು ಅಂತ? ಯೂಶ್ವಲಿ ಏನಾಗುತ್ತೆ ಅಂದರೆ, ಕ್ಯಾನ್ಸರ್ ಯಾಕೆ ಬರುತ್ತಂದರೆ ನಮ್ಮ ಬಾಡಿದು ಇಂಟರ್ನಲ್ ಅಟ್ಮಾಸ್ಫಿಯರ್, ಯಾವಾಗ ನಮ್ಮ ಒಳಗಡೆ ವಾತಾವರಣ ಸರಿ ಇರೋದಿಲ್ಲ ಆಗ ಶೋಥ ಅಥವಾ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಾಡಿಯಲ್ಲಿ ಸೆಲ್ಸ್ಗಳು ಸ್ಟ್ರೆಸ್ ಆಗ್ತಾ ಹೋಗುತ್ತೆ, DNA ಮ್ಯೂಟೇಟ್ ಆಗ್ತಾ ಹೋಗುತ್ತೆ, ಜೆನೆಟಿಕ್ ಅಬ್ನಾರ್ಮಲಿಟಿಗಳಾಗ್ತಾ ಹೋಗುತ್ತೆ, ಆರ್ಗನ್ಸ್ ಡಿಸ್ಫಂಕ್ಷನ್ ಆಗ್ತಾ ಹೋಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಕಾಲದಲ್ಲಿ ಬೇಸಿಕಲಿ ಯಾಕೆ ಇಷ್ಟು ಜಾಸ್ತಿ ಕ್ಯಾನ್ಸರ್ ಆಗ್ತಾ ಇದೆ, ಮಕ್ಕಳಿರ್ಬೋದು, ದೊಡ್ಡವರು ಇರಬಹುದು, ಯಾಕೆ ಆಗ್ತಾ ಇದೆ ಅಂದರೆ, ಒಂದು ಮೇಜರ್ ಆಗಿ ನಮ್ಮ ಫುಡ್ ಹ್ಯಾಬಿಟ್ಸ್. ನೀವು ಇವತ್ತು ಎಷ್ಟು
ಎಷ್ಟು ಫುಡ್ ಮಾರ್ಕೆಟಲ್ಲಿ ನೋಡಿದ್ರು ಇದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಇದೆ, ಪ್ರಿಸರ್ವ್ ಫುಡ್ ಇದೆ, ಸಿಕ್ಕಾಬಟ್ಟೆ ಸಕ್ಕರೆ ಹಾಕಿರ್ತಾರೆ, ಶುಗರ್ ಲೋಡೆಡ್, ಹೈ ಕಾರ್ಬೋಹೈಡ್ರೇಟ್ಸು, ಆಮೇಲೆ ಫೈಬರ್ ಇರೋದೇ ಇಲ್ಲ ಒಳಗಡೆ, ಜೊತೆಗೆ ನಮ್ಮ ಸ್ಟ್ರೆಸ್ ಲೆವೆಲ್ಸು. ಮೂರನೇದು ಫೈಬರ್ ಇಲ್ದಲೇ ಇದ್ದಾಗ ಏನಾಗುತ್ತೆ, ನಮ್ಮದು ಗಟ್ಟು ಬ್ಯಾಕ್ಟೀರಿಯಾಸ್ಗಳು ಹಾಳಾಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಡಯಟಲ್ಲಿ ಇವತ್ತು ನಾವು ಫ್ರೂಟ್ಸು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡೋದಿಲ್ಲ. ಈವನ್ ಇನ್ಕ್ಲೂಡಿಂಗ್ ಮಕ್ಕಳಿಗೆ ಲೇಸ್ ಕುರ್ಕುರೆ ಅಂದರೆ ಗೊತ್ತಿರುತ್ತೆ, ಬಟ್ ಕ್ಯಾರೆಟ್ ಬೀಟ್ರೂಟ್ ಅಂದರೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಬಾಡಿಯನ್ನು ಯಾವ ರೀತಿ ನಾವು ಡಯಟ್ ತಗೊಂಡು ನಾವು ಅಭ್ಯಾಸ ಮಾಡ್ತೀವೋ, ಯಾವ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ನಾವು ಹೆಲ್ದಿಯಾಗಿ ಇರೋದಿಲ್ವೋ, ಏನು ಬೇಕಾದ್ರೂ ತೊಂದರೆ ಬರ್ಬೋದು, ಅದರಲ್ಲಿ ಕ್ಯಾನ್ಸರ್ ಅಂತಲೂ ತೊಂದರೆ ಬರ್ಬೋದು. ಸೊ ಬೇಸಿಕಲಿ ನಮ್ಮ ಇಂಟರ್ನಲ್ ಅಟ್ಮಾಸ್ಫಿಯರ್ ಹೆಲ್ದಿ ಇದ್ದು ಒಳ್ಳೆ ನ್ಯಾಚುರಲ್ ಫುಡ್ಸ್ ತಗೊಂಡು ಮನೆಯಲ್ಲಿ ಕುಕ್ ಮಾಡಿ ಒಳ್ಳೆ ಹೆಲ್ದಿ ಆಯಿಲ್ಸ್ ಅಥವಾ ಘೀ ಅಥವಾ ಬಟರ್ ತಗೊಂಡು ಅನ್ಪ್ರೊಸೆಸ್ಡ್ ಆಗಿ ವಿತೌಟ್ ಎನಿ ಕೆಮಿಕಲ್ ಅಡಿಟಿವ್ಸ್ ಹಾಕಿ, ಫ್ಲೇವರಿಂಗ್ ಏಜೆಂಟ್ಸ್ ಹಾಕಿ, ಒಳ್ಳೆಯ ಪಾತ್ರೆಯನ್ನು ಯೂಸ್ ಮಾಡಿ ಟೈಮಿಗೆ ಊಟ ಮಾಡಿ ನಿರಂತರವಾಗಿ ನಾವು ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೋದರೆ ಈ ಥರ ತೊಂದರೆನ ಪ್ರಿವೆಂಟ್ ಮಾಡಲಿಕ್ಕೆ ಇವತ್ತುವೇ ಸಾಧ್ಯ ಇದೆ. ಸೊ ನಮ್ಮ ಏನು ಆರೋಗ್ಯಕ್ಕೋಸ್ಕರ ನಾವು ಟೈಮ್ ಕೊಡಬೇಕಾಗುತ್ತೆ, ನಮಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ಹೌದು, ಯಾಕಂದ್ರೆ ನಾವು ಆರೋಗ್ಯಕ್ಕೆ ಇವತ್ತು ಟೈಮ್ ಕೊಡಲಿಲ್ಲ ಅಂದರೆ ಯಾವತ್ತಾದ್ರೂ ಒಂದಿನ ನಾವೆಲ್ಲ ಮರೆತುಬಿಟ್ಟು ಆರೋಗ್ಯಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಟೈಮ್ ಕೊಡಬೇಕಾಗತ್ತೆ. ಯಾವತ್ತಾದ್ರೂ ಒಂದಿನ ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಲೇಬೇಕಾಗುತ್ತೆ, ಯಾಕಂದ್ರೆ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ನೀವು ಹೋಗಿ ಅಡ್ಮಿಟ್ ಆಗಲೇಬೇಕಾಗತ್ತೆ. ಸೊ ಇದು ಹೆಂಗೆ ಅಂದರೆ ನಾವು ದಿನಕ್ಕೆ ಎಷ್ಟು ಅರ್ಧ ಮುಕ್ಕಾಲು ಗಂಟೆ ನಾವು ನಮ್ಮ ಆರೋಗ್ಯ, ಸ್ವಲ್ಪ ಯೋಗಾಭ್ಯಾಸ ಇರಬಹುದು, ಪ್ರಾಣಾಯಾಮ ಇರ್ಬೋದು, ಜೊತೆಗೆ ನಾವು ಏನು ತಿಂತೀವಿ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ನಾಲ್ಗೆ ರುಚಿನ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಂಡು ನಮಗೆ ಎಷ್ಟು ಹಸಿವಿದೆ, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಏನು ತಿನ್ನಬೇಕು, ಇದೊಂದು 4-5 ಸಣ್ಣ ಏನಂತಾರೆ ವಿಷಯನ ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಡಿಸೀಸ್ಗಳನ್ನ ನಾವು ಸಣ್ಣ ಡಿಸೀಸ್ಗಳನ್ನ ಅವಾಯ್ಡ್ ಮಾಡ್ಕೋತೀವಿ. ಯಾವಾಗ ಸಣ್ಣ ಡಿಸೀಸ್ ಅಲ್ಲೇ ಅವಾಯ್ಡ್ ಆಗ್ತಾ ಹೋಗುತ್ತೆ, ದೊಡ್ಡ ಕಾಯಿಲೆ ಬರೋದು. ಹೌದು, ಸಣ್ಣದ್ರಲ್ಲೇ ಅದನ್ನ ತೆಗೆದ್ರೆ ಒಳ್ಳೇದು ಅಂತ. ಡಾಕ್ಟರ್, ಹಾಗಿದ್ರೆ ಈಗ ಫುಡ್ ವಿಚಾರದ ಬಗ್ಗೆ ನಾವು ಮಾತಾಡೋದಾದ್ರೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರುವಂತ ಫುಡ್ ಯಾವುದೆಲ್ಲ, ಯಾವೆಲ್ಲ ಆಹಾರಗಳನ್ನ ತಿಂದ್ರೆ ಕ್ಯಾನ್ಸರ್ನಿಂದ ದೂರ ಇರಬಹುದು? ಹೌದು, ಜನರಲ್ಲೇ ಏನಾಗುತ್ತೆ ಅಂದರೆ ಫುಡ್ಡಲ್ಲಿ ಒಂದು ಮಲ್ಟಿ ಡೈಮೆನ್ಷನಲ್ ಪ್ರಾಪರ್ಟೀಸ್ ಇರುತ್ತೆ. ಯಾಕಂದರೆ ಈ ನ್ಯಾಚುರಲ್ ಫುಡ್ ಇರಬಹುದು, ಫ್ರೂಟ್ಸ್ ಇರಬಹುದು, ವೆಜಿಟೇಬಲ್ಸ್ ಇರಬಹುದು, ತುಪ್ಪ ಇರಬಹುದು, ಒಳ್ಳೆ ಗಾಣದ ಎಣ್ಣೆ ಇರಬಹುದು, ಅಥವಾ ಡ್ರೈ ಫ್ರೂಟ್ಸ್ ಇರಬಹುದು, ಜೊತೆಗೆ ನಾವು ಮನೆಯಲ್ಲಿ ಉಪಯೋಗಿಸುವಂಥದ್ದು ಟರ್ಮರಿಕ್ ಇರ್ಬೋದು, ಅರಿಶಿನ ಇರ್ಬೋದು, ಜೀರಿಗೆ ಇರ್ಬೋದು, ಅಥವಾ ಮೆಂತೆ ಇರಬಹುದು, ತುಳಸಿ ಇರಬಹುದು, ಎಲೋವೆರಾ ಇರ್ಬೋದು, ನೆಲ್ಲಿಕಾಯಿ ಇರಬಹುದು. ಇದೆಲ್ಲ ಒಂದು ರೀತಿಯಲ್ಲಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಹೊಂದಿರ್ತದೆ. ಯಾಕೆ ಅಂದರೆ ಇದೆಲ್ಲ ಲೋಡೆಡ್ ವಿತ್ ನ್ಯೂಟ್ರಿಷನ್ಸ್ ಇರುತ್ತೆ, ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮೂರನೇದು ಇದೆಲ್ಲ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದ್ರ ಅರ್ಥ ಕ್ಯಾನ್ಸರ್ ಬಂದ ಮೇಲೆ ನಾನು ಇದೆಲ್ಲ ಮಾಡೋದ್ಕಿಂತ ದಿನನಿತ್ಯವಾಗಿ ನಾನು ಇದನ್ನ ಬಳಸುವುದರಿಂದ ನನ್ನ ವ್ಯಾಧಿ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೋ ನಮ್ಮ ಬಾಡಿ ನಮ್ಮ ತೊಂದರೆಗೆ ಫೈಟ್ ಮಾಡ್ತಾ ಇರುತ್ತೆ. ಅಂಡ್ ಅದೇ ಸೊಲ್ಯೂಷನ್. ಎಲ್ಲಿ ತನಕ ನಮ್ಮ ಬಾಡಿ ನಮ್ಮನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೋ ಅಲ್ಲಿ ತನಕ ನಾವು ತೊಂದರೆಯಿಂದ ದೂರವಿರ್ತೀವಿ. ಸೊ ದ ಸಿಂಪಲ್ ರೂಲ್ ಈಸ್ ನಮ್ಮ ಇಮ್ಯುನಿಟಿನ ಒಳ್ಳೆ ಆಹಾರ ವಿಹಾರದಿಂದ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಇಮ್ಯುನಿಟಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ಬಟ್ ಇವತ್ತು ಏನಾಗ್ತಾ ಇದೆ ಅಂದರೆ ಆಲ್ಕೋಹಾಲ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಜಂಕ್ ಫುಡ್ ಇರಬಹುದು, ಪ್ರೊಸೆಸ್ಡ್ ಫುಡ್ ಇರಬಹುದು, ಪ್ರಿಸರ್ವ್ಡ್ ಫುಡ್ ಇರಬಹುದು, ಆಮೇಲೆ ತುಂಬ ಖಾಲಿ ಹೊಟ್ಟೆಲಿ ಟೀ, ಕಾಫಿ, ಸ್ಟ್ರೆಸ್, ಸೊ ಇದು ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಸೊ ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ 15 ವರ್ಷ, 20 ವರ್ಷ, 5 ವರ್ಷ ಡ್ಯಾಮೇಜ್ ಆದಾಗ ನಮ್ಮ ಬಾಡಿಯಲ್ಲಿ ಎಲ್ಲ ಹಾಳಾಗ್ತಾ ಹೋಗುತ್ತೆ. ಸೊ ಆಗ ಈ ತರ ತೊಂದರೆಗಳು ಬರ್ತಾ ಹೋಗುತ್ತೆ. ಆಗ್ಲೇ ನೀವು ಹೇಳ್ದಾಗೆ, ಸೊ ದೇವರಿಗೆ ನಾವು ಅದನ್ನೆಲ್ಲ ಇಡೋದಿಲ್ಲ, ಬಟ್ ನಾವು ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಎಲ್ಲಾನು ತಗೋತೀವಿ. ಯೂಶುವಲಿ ನಾನು ಪೇಷಂಟ್ಸ್ ಬಂದಾಗ ಏನು ಹೇಳ್ತೀನಿ ಅಂದ್ರೆ, ನೀವು ಏನು ತಿಂತೀರಾ ಅದನ್ನ ದೇವರಿಗೆ ಅರ್ಪಿಸಿ, ಇಲ್ಲಾಂದ್ರೆ ದೇವರಿಗೆ ಏನು ಅರ್ಪಿಸ್ತೀರಾ ಅದನ್ನ ನೀವು ತಿನ್ನಿ. ಯಾಕಂದ್ರೆ ನೀವು ಸಿಗರೇಟ್ ಕುಡಿತೀರಾ, ದೇವರಿಗೆ ಸ್ವಲ್ಪ ಹೂವು, ಒಂದು ಹಣ್ಣು ಇಡ್ತೀರಾ, ಆ್ಯಪಲ್ ಇಡ್ತೀರಾ, ದೇವರಿಗೆ ಯಾಕೆ ಸಿಗರೇಟ್ ಇಡಬಾರ್ದು? ದೇವರಿಗೆ ಯಾಕೆ ನಾನ್ ವೆಜ್ ಇಡಬಾರ್ದು? ದೇವರಿಗೆ ಯಾಕೆ ಪಿಜ್ಜಾ, ಬರ್ಗರು, ಕೋಕೋ ಕೋಲಾ ಇದೆಲ್ಲ ಯಾಕೆ ಇಡಬಾರ್ದು? ದೇವ್ರೇನು ಬೇಡ ಅಂದಿಲ್ಲ. ಯಾಕಂದರೆ ಅದೆಲ್ಲ ಒಳ್ಳೇದಲ್ಲ, ಫೈಬರ್ ಇರೋದಿಲ್ಲ, ನ್ಯಾಚುರಲ್ ಇರೋದಿಲ್ಲ, ಪ್ರೊಸೆಸ್ಡ್ ಫುಡ್ಡು, ಪ್ರಿಸರ್ವ್ಡ್ ಫುಡ್ಡು ಹೆಲ್ತಿಗೆ ಒಳ್ಳೇದಲ್ಲ, ಸಾತ್ವಿಕ ಅಲ್ಲ. ಹಾಗಾಗಿ ನಾವು ದೇವರಿಗೆ ಅರ್ಪಿಸೋದಿಲ್ಲ. ದೇವರಿಗೆ ಅರ್ಪಿಸೋದಿಲ್ಲ ಅಂದರೆ ನಾವು ಯಾಕೆ ತಿನ್ಬೇಕು ಅದನ್ನು? ಹೌದು, ಕರೆಕ್ಟ್. ಸೊ ಇದೆಲ್ಲ ಸಣ್ಣ ಥಿಂಗ್ಸು. ಸೊ ನಮ್ಮ ಬಾಡಿ ಏನು ಕೇಳ್ತದೆ ಅಂದರೆ ನಮ್ಮ ಇಮ್ಯುನಿಟಿನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ. ನಾವು ಅದನ್ನ ಅಬ್ಯೂಸ್ ಮಾಡ್ಕೊಂಡ್ರೆ ನಾವು ದೇವ್ರನ್ನು ಏನು ಮಾಡೋಕ್ಕಾಗೋದಿಲ್ಲ. ಆ ಥರ ತೊಂದರೆ ಇದೆ ಕ್ಯಾನ್ಸರ್ ಇವತ್ತು.
ಆದರೆ ಈಗ ಆಹಾರದ ವಿಚಾರದಲ್ಲಿ ನೋಡಬೇಕಾದ್ರೆ ಈಗ ಓಕೆ ಡಾಕ್ಟರ್ ಹೇಳಿದ್ರು ನಮಗೆ ಹೆಲ್ದಿ ಫುಡ್ ಬೇಕು ಅಂತ, ನಾ ಮಾರ್ಕೆಟಿಗೆ ಹೋದರೂ ಕೂಡ ಅಲ್ಲಿ ನನಗೆ ಯಾವುದು ಹೆಲ್ದಿ ಅಂತ ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೂ ಕೂಡ ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಸೊ ಹೆಲ್ದಿ ಅಂತ ಸಿಟಿಯಲ್ಲಿ ಹೇಗೆ ಪಿಕ್ ಮಾಡೋದು? ಹಳ್ಳಿಯಲ್ಲಿ ಓಕೆ ನಮಗೆ ಜಾಗ ಇದೆ, ಒಂಚೂರು ಮಾಡೋ ಪೇಷನ್ಸ್ ಇದೆ ಅಂದರೆ ನಾವೇ ಬೆಳಿಬಹುದು, ಅಂದರೆ ಅದೊಂದು ಪಾಸಿಬಿಲಿಟಿನಾದರೂ ಇರುತ್ತೆ. ಬಟ್ ಸಿಟಿಲಿರೋರಿಗೆ ಆ ಚಾನ್ಸ್ ಕೂಡ ಇರೋದಿಲ್ಲ ಅಲ್ವಾ ಅಂತ. ಅದೊಂದು ಏನಾಗಿದೆ ಇವತ್ತಿನ ದಿನಗಳಲ್ಲಿ, ದಿಸ್ ಇಸ್ ಏನಂತಾರೆ, ಒಂದು ಚಾಲೆಂಜಿಂಗ್ ಆಗಿಬಿಟ್ಟಿದೆ ಟು ಗೆಟ್ ಒನ್ ವೆರಿ ಗುಡ್ ಕ್ವಾಲಿಟಿ ಹೆಲ್ದಿ ಸ್ಟಫ್ಸ್ ಇನ್ ದ ಮಾರ್ಕೆಟ್. ಫ್ರೂಟ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಗ್ರಾಸರೀಸ್ ಇರಲಿ, ಇದೊಂದು ಚಾಲೆಂಜಿಂಗ್ ಆಗಿದೆ. ಬಟ್ ಸ್ಟಿಲ್ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಏನು ಮಾಡ್ಬೋದು ಅಂದರೆ, ಬೆಸ್ಟಾಗಿ ಒಂದು ಸೀಸನೇಬಲ್ ಫ್ರೂಟ್ಸ್ ಇರಬಹುದು, ಸೀಸನೇಬಲ್ ವೆಜಿಟೇಬಲ್ಸ್ ಇರಬಹುದು, ಅಥವಾ ನ್ಯಾಚುರಲಿ ಗ್ರೋನ್ ವೆಜಿಟೇಬಲ್ಸ್ ಇರಬಹುದು. ಜೊತೆಗೆ ಏನಾಗುತ್ತೆ, ನಾವು ಈ ಸೀಸನೇಬಲ್ ಆರ್ಗ್ಯಾನಿಕ್ ಫ್ರೂಟ್ಸ್ನ ತಗೊಳ್ಳೋದ್ರಿಂದ, ಇಲ್ಲಾಂದ್ರೂ ಪೆಸ್ಟಿಸೈಡ್ಸ್ ಇದ್ರೂ ಅದಕ್ಕೂ ಆಪ್ಷನ್ಸ್ ಇದೆ, ನಾವು ಹೇಗೆ ಅದನ್ನು ತೊಳಿಬೇಕು ಏನಂತ. ಸೊ ಯೂಶ್ವಲಿ ನಾವು ಸೀಸನೇಬಲ್ ಆರ್ಗ್ಯಾನಿಕ್ ಫ್ರೂಟ್ಸ್ನ ಪ್ರಿಫರ್ ಮಾಡಬೇಕು, ಫ್ರೆಶ್ ವೆಜಿಟೇಬಲ್ಸ್ನ ಪ್ರಿಫರ್ ಮಾಡಬೇಕು. ಜೊತೆಗೆ ಈ ಥರ ಏನಾದರೂ ಕೆಮಿಕಲ್ ಇದೆ, ಪೆಸ್ಟಿಸೈಡ್ಸ್ ಇದೆ ಅಂದರೆ, ಆಮೇಲೆ ಎಕ್ಸೋಟಿಕ್ ಫ್ರೂಟ್ಸ್ ಇದೆ ಅಂದರೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆಗೆ ಇದ್ರೂ ದೇರ್ ಆರ್ 2-3 ಆಪ್ಷನ್ಸ್ ಇದೆ. ಒಂದು, ಚೆನ್ನಾಗಿ ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ಸೋಕ್ ಮಾಡಿ ಇಡಬೇಕು, ವೆಜಿಟೇಬಲ್ಸ್ ಇರಲಿ, ಫ್ರೂಟ್ ಇರಲಿ. ಅದನ್ನು ಸೋಕ್ ಮಾಡಿದರೆ ಆ ಪೆಸ್ಟಿಸೈಡ್ಸ್ ಲೇಯರ್ ಏನಿರುತ್ತೆ ಅದು ಹೋಗುತ್ತೆ. ಎರಡನೇದು, ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂತೀವಿ. ಆ ಸೋಡಿಯಂ ಬೈಕಾರ್ಬೋನೇಟ್ ಪೌಡ್ರ್ ಬರುತ್ತೆ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಫ್ರೂಟ್ಸು ವೆಜಿಟೇಬಲ್ಸ್ ಸೋಕ್ ಮಾಡೋದ್ರಿಂದ ಫ್ರೂಟ್ಸ್ ಮೇಲಿರೋ ವೆಜಿಟೇಬಲ್ಸು ಅದರಿಂದ ಆ ಕೆಮಿಕಲ್ಸ್ ಹಾಕಿರೋದ್ರಿಂದ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದು ಕಮ್ಮಿ ಆಗುತ್ತೆ. ಇನ್ನೊಂದು ಮೂರನೇದು ಏನಂದರೆ, ಒಂದು ಓಝೋನೇಟರ್ ಅಂತ ಬರುತ್ತೆ, ಓಝೋನ್ ಮಷೀನ್ ಅಂತ ಬರುತ್ತೆ. ಸೊ ಅದು ಓಝೋನ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಸಣ್ಣದಾಗಿ ಒಂದು ವೆಜಿಟೇಬಲ್ ವಾಷರ್ ಎಲ್ಲ ಬರುತ್ತೆ. ಸೊ ಇದನ್ನು ನಾವು ಈ ಓಝೋನೇಟರ್ನ ನೀರಿನಲ್ಲಿ ಕಂಟಿನ್ಯೂಸ್ ಆಗಿ ಓಝೋನ್ ಇನ್ಫ್ಯೂಸ್ ಮಾಡಿ ಆ ಓಝೋನೇಟೆಡ್ ವಾಟರಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಒಂದು ಅರ್ಧ-ಮುಕ್ಕಾಲು ಗಂಟೆ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಫ್ರೂಟ್ಸ್ ತುಂಬ ದಿನ, ವೆಜಿಟೇಬಲ್ಸು ತುಂಬ ದಿನ ಫ್ರೆಶ್ ಆಗಿರುತ್ತೆ. ಆಮೇಲೆ ಅದರಿಂದ ಏನು ಈ ಪೆಸ್ಟಿಸೈಡ್ಸು ಕೆಮಿಕಲ್ ಇರುತ್ತೆ, ಏನು ಅಡ್ಡ ಪರಿಣಾಮ ಇರುತ್ತೆ, ಅದೆಲ್ಲ ನಾವು ಮ್ಯಾಕ್ಸಿಮಮ್ ಆಗಿ ಪ್ರಿವೆಂಟ್ ಮಾಡಬಹುದು. ಓಕೆ, ಸೊ ಈ ರೀತಿಯಾದಂಥ ಒಂದು ಚಾನ್ಸಸ್ ಕೂಡ ಯಾಕಂದ್ರೆ ಇವತ್ತು ಏನು ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಫ್ರೂಟ್ಸು ಬೇಗ ನಮಗೆ ಈಲ್ಡ್ ಬೇಕು, ಜಾಸ್ತಿ ಈಲ್ಡ್ ಬೇಕು. ಸೊ ಇದೆಲ್ಲ ಆಮೇಲೆ ರೇಟ್ ಕಮ್ಮಿಗೆ ಬೇಕು, ಬೆಳಿಬೇಕಾದ್ರೆ ಕೆಮಿಕಲ್. ಇವತ್ತು ಇಷ್ಟು ಫ್ರೂಟ್ಸ್ ಬೆಳೀತಾ ಇದೆ, ಬಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ ದ ಫ್ರೂಟ್ಸ್ ಕಮ್ಮಿ ಆಗ್ತಾ ಇದೆ. ತುಂಬ ಜನನು ಹೇಳ್ತಾರೆ, ನಾನು ಡೈಲಿ ಇಷ್ಟು ಫ್ರೂಟ್ಸ್ ತಗೋತಿದ್ದೆ, ಅಷ್ಟು ಫ್ರೂಟ್ಸ್ ತಗೋತಿದ್ದೆ. ಇಟ್ ಈಸ್ ನೋನ್, ನಾವು ತುಂಬ ಈ GMO ಜೆನೆಟಿಕಲಿ ಮಾಡಿಫೈಡ್ ಮಾಡೋದ್ರಿಂದ, ಜೊತೆಗೆ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಮಾಡೋದ್ರಿಂದ ಡೆಫಿನೆಟ್ ಆಗಿ ಆ ಫ್ರೂಟ್ಸಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಇತ್ತೋ ಇವತ್ತು ಆ ನ್ಯೂಟ್ರಿಷನ್ ಇಲ್ಲ. ಹಿಂದಿನ ಕಾಲದಲ್ಲಿ ಒಂದು ಆ್ಯಪಲ್ ತಿಂದರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತಿದ್ವಿ. ಇವತ್ತು ಆ್ಯಪಲ್ ತಿಂದರೆ, ಡೈಲಿ ಒಂದು ಆ್ಯಪಲ್ ತಿಂದರೆ 2 ವರ್ಷ ಬಿಟ್ಟು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ, ಅಷ್ಟು ವ್ಯಾಕ್ಸ್ ಕೋಟಿಂಗ್ ಇರುತ್ತೆ. ಸೊ ಹಾಗಾಗಿ ಈ ಸಣ್ಣ ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಚೆನ್ನಾಗಿ ತೊಳಿಬೇಕಾಗತ್ತೆ. ಆಮೇಲೆ ಈ ಥರ ಏನಂತಾರೆ, ಸಾಲ್ಟ್ ವಾಟರ್ ಇರ್ಬೋದು, ಸೋಡಿಯಂ ಬೈಕಾರ್ಬೋನೇಟ್ ಹಾಕಿ ತೊಳೆದು ನಾವು ಒಂದು ಸ್ವಲ್ಪ ಏನಂತಾರೆ ಪೇಷನ್ಸಿಂದ ಅದನ್ನೆಲ್ಲ ನೀಟಾಗಿ ವಿಧಿವಿಧಾನವಾಗಿ ಉಪಯೋಗಿಸ್ಕೊಂಡ್ರೆ ಇದರಿಂದೆಲ್ಲ ನಾವು ತಡೆಗಟ್ಟಬಹುದು. ಓಕೆ, ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಾವು ಮಾಡುವಂಥ ಡೈಲಿ ಮಿಸ್ಟೇಕ್ಸ್ ಏನಿದೆ ಅದರಿಂದ ಕ್ಯಾನ್ಸರ್ ಬರುತ್ತಾ ಅಂತ? ಹೌದು, ಖಂಡಿತ ಬರುತ್ತೆ. ಯಾಕಂದರೆ ನಾವು ಪ್ರತಿದಿನ ಬೇರೆ ಬೇರೆ ಮಿಸ್ಟೇಕ್ಸ್ ಮಾಡೋದಿಲ್ಲ, ಡೈಲಿ ಒಂದೇ ಮಿಸ್ಟೇಕ್ ಮಾಡ್ತೀವಿ ತುಂಬ ಸತಿ, ಆಯಿತಾ? ಸೊ ಈ ಕ್ಯಾನ್ಸರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಒಂದು ನಮ್ಮ ಫಸ್ಟ್ ಪಾಯಿಂಟ್ ಇಸ್ ನಮ್ಮದು ಇಗ್ನೋರೆನ್ಸ್ ಟುವರ್ಡ್ಸ್ ಹೆಲ್ತ್. ಹೌದು, ಒಂದು ನಾವು ಹೆಲ್ತ್ನ ಇಗ್ನೋರ್ ಮಾಡ್ತಾ ಇದ್ದೀವಿ. ಎರಡನೇದು ಹೆಲ್ತ್ನ ಅಬ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಗ್ನೋರಿಂದನೂ ತೊಂದರೆ ಆಗ್ತಾ ಇದೆ, ಅಬ್ಯೂಸಿಂದನೂ ತೊಂದರೆ ಆಗ್ತಾ ಇದೆ. ಸೊ ಇಗ್ನೋರ್ ಎಲ್ಲಿ ಅಂದರೆ, ನಮ್ಮದು ಸ್ಟ್ರೆಸ್ ಲೆವೆಲ್ ಇರಬಹುದು. ಎರಡನೇದು ಟೈಮಿಗೆ ಮಲಗೋದಿಲ್ಲ. ಮೂರನೇದು ಅನ್ಹೆಲ್ದಿಯಾಗಿ ಅನ್ವಾಂಟೆಡ್ ಆಗಿ ಎಕ್ಸೆಸ್ ಮೊಬೈಲ್ ಫೋನ್ಸ್ ಯೂಸ್ ಮಾಡೋದು, ರೇಡಿಯೇಷನ್ಸು, ಆಮೇಲೆ ನಿದ್ದೆ ಸರಿ ಮಾಡೋದಲ್ಲೇ ಇರೋದು. ಇದೆಲ್ಲ ಒಂಥರ ಇಗ್ನೋರೆನ್ಸ್, ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಲ್ಲ. ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋದಿಲ್ಲ, ಓಡಾಡೋದಿಲ್ಲ. ಈಗ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಬಂದಿದೆ, ರಾತ್ರಿ 2 ಗಂಟೆಗೆ ಆರ್ಡ್ರ್ ಮಾಡಿದ್ರು ಟೇಬಲ್ ಎದುರುಗಡೆ ಊಟ ಬರುತ್ತೆ, ಅಲ್ಲೇ ಕೂರೋದು, ಅಲ್ಲೇ ಕೆಲಸ ಮಾಡೋದು, ಅಲ್ಲೇ ತಿನ್ನೋದು, ಓಡಾಡೋದಿಲ್ಲ. ಒಬೆಸಿಟಿ ಅಂತ ತೊಂದರೆಗಳು ಜಾಸ್ತಿ ಆಗ್ತಾಯಿದೆ, ವಿಚ್ ಅಗೈನ್ ಲಿಂಕ್ ಟು ಕ್ಯಾನ್ಸರ್. ಒಂದು. ಎರಡನೇದು ಅಬ್ಯೂಷನ್ಸ್ ಅಂದರೆ ನಮ್ಗೆ ಗೊತ್ತು, ಸಿಗರೆಟ್ ಒಳ್ಳೇದಲ್ಲ, ಆಲ್ಕೋಹಾಲ್ ಒಳ್ಳೇದಲ್ಲ, ಗುಟ್ಕಾ ಒಳ್ಳೇದಲ್ಲ, ತುಂಬ ಟೀ ಕಾಫಿ ಕುಡಿಯೋದು ಒಳ್ಳೇದಲ್ಲ, ತುಂಬ ಸ್ಟ್ರೀಟ್ ಫುಡ್ಡು, ಜಂಕ್ ಫುಡ್ಡು, ಆಮೇಲೆ ಪ್ರೊಸೆಸ್ಡ್ ಫುಡ್ಡು ಇದೆಲ್ಲ ಒಳ್ಳೇದಲ್ಲ ಅಂತ ಗೊತ್ತು. ಅದೆಲ್ಲ ಗೊತ್ತಿದ್ದುವೆ ನಾವು ಅದನ್ನೇ ತಿಂತಾ ಇದ್ದೀವಿ. ಯಾಕಂದರೆ ನಾಲ್ಗೆ ರುಚಿ ಬೇಕು ನಮಗೆ.
ಹೆಲ್ತ್ ನೋಡ್ತಾ ಇಲ್ಲ ಇಲ್ಲಿ, ನಾವು ನಾಲ್ಗೆ ರುಚಿ ನೋಡ್ತಾ ಇದ್ದೀವಿ. ಇದು ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿ, ನಮ್ಮ ಸ್ಟೊಮಕ್ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ನೆಕ್ಸ್ಟ್ ಡೇ ಬೇಕು ಅಂತ. ಸೊ ಯೂಶುವಲಿ ಏನಾಗುತ್ತೆ, ನಾವು ಬೆಳಿಗ್ಗೆ ಎದ್ದಿದ ಕೂಡಲೇ ಒಂದು ಸಿಗರೇಟ್ ಇಂದ ಸ್ಟಾರ್ಟ್ ಮಾಡ್ತೀವಿ, ರಾತ್ರಿ ಮಲಗಬೇಕಾದ್ರೆ ಒಂದು ಪೆಗ್ಗಿಂದ ಹಾಕೊಂಡು ಮಲಗ್ತೀವಿ. ಅದ್ರ ಮಧ್ಯದಲ್ಲಿ ಈ ಎಲ್ಲ ಗೋಬಿ ಮಂಚೂರಿ, ಪಾನಿಪುರಿ, ಸ್ಟ್ರೀಟ್ ಫುಡ್ಸು, ಬೇಕ್ರಿ ಪ್ರಾಡಕ್ಟ್ಸು, ತುಂಬ ಶುಗರಿಂದ ಹೈ ಲೋಡೆಡ್ ಶುಗರ್ ಫುಡ್ಸು. ಸೊ ಇದೆಲ್ಲ ಮಾಡೋದ್ರಿಂದ ಯಾವತ್ತಾದರೂ ಎಲ್ಲಾದರೂ ಒಂದಿನ ಬಾಡಿ ಚೆನ್ನಾಗಿ ಡ್ಯಾಮೇಜ್ ಆಗಿರುತ್ತೆ ವರ್ಷಗಟ್ಟಲೆ ಆದಮೇಲೆ ನಾವು ಈ ಎಲ್ಲ ಡ್ಯಾಮೇಜ್ ಆದಮೇಲೆ 10-15 ವರ್ಷ ಆದಮೇಲೆ ನಾವು ರಿಯಲೈಸ್ ಮಾಡ್ಕೋತೀವಿ, ಓ ಈಗ ನಾನು ವಾಕಿಂಗ್ ಮಾಡ್ತೀನಿ, ಜಿಮ್ ನೀರೋಗಿರುತ್ತೆ. ಹೌದು, ಆಯ್ತಾ. ಆಮೇಲೆ ಏನಂದ್ರೆ ಇದೆಲ್ಲ ಇಷ್ಟು ಡ್ಯಾಮೇಜ್ ಆಗಿ ಬಾಡಿಯಲ್ಲಿ ಇಮ್ಯುನಿಟಿ ಡ್ಯಾಮೇಜ್ ಆದಾಗ ಮತ್ತೆ ಅದನ್ನ ನಾವು ರಿವರ್ಸ್ ಮಾಡ್ಬೇಕಂದ್ರೆ 2 ವರ್ಷ ತಗೊಳುತ್ತೆ. ಹೌದು, ಆಯ್ತಾ. ಸೊ ಆಮೇಲೆ ನಾವು ಈ ಹೆಲ್ತ್ ಬಗ್ಗೆ ಸೀರಿಯಸ್ ಆಗೋಕ್ಕಿಂತ ಮುಂಚೆ ಈಗಲೇ ಹೆಲ್ತ್ನ ಒಂದು ಏನಂತಾರೆ ಸೀರಿಯಸ್ ಆಗಿಬಿಟ್ಟು ಸ್ವಲ್ಪ ನಾವು ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಟ್ಟು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬಾರ್ದು, ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಅಲ್ಲೇ ನಮ್ಮದು ಅರ್ಧ ಕಾಯಿಲೆಗಳು ವಾಸಿ ಆಗಿಬಿಡ್ತದೆ. ಡಾಕ್ಟರ್, ಈಗ ಡೈಲಿ ಲೈಫಲ್ಲಿ ನಾವು ನೋಡೋದಾದರೆ ಗ್ರೀನ್ ಟೀ ಆಗಿರ್ಬೋದು, ಡಾರ್ಕ್ ಚಾಕ್ಲೇಟ್ಸ್ ಆಗಿರ್ಬೋದು, ಕಾಫಿ, ಇದೆಲ್ಲ ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ? ಯೂಶ್ವಲಿ ಇದೆಲ್ಲ ಒಳ್ಳೆಯದೇ, ಯಾಕಂದರೆ ಕಾಫಿನೂ ನ್ಯಾಚುರಲ್ ಆಗಿ ಬಂದಿರೋದು, ಗ್ರೀನ್ ಟೀನೂ ನ್ಯಾಚುರಲ್ಲು, ಡಾರ್ಕ್ ಚಾಕ್ಲೇಟ್ ಏನು ಕೋಕೋಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ದಟ್ ಈಸ್ ಆಲ್ಸೋ ನ್ಯಾಚುರಲ್. ಇದು ಯಾವಾಗ ತಪ್ಪು ಮಾಡುತ್ತೆ ಅಂದರೆ ನಾವು ಅದನ್ನ ಅತಿ ಯೋಗವಾಗಿ ಬಳಸಿದ್ರೆ ಅಥವಾ ಲೆಕ್ಕಕ್ಕಿಂತ ಜಾಸ್ತಿ ಅಥವಾ ರಾಂಗ್ ಟೈಮಲ್ಲಿ ರಾತ್ರಿ 2 ಗಂಟೆಗೆ ಕಾಫಿ ಕುಡಿಯೋದು. ಸೊ ಇದನ್ನ ಹಿತವಾಗಿ ಮಿತವಾಗಿ ಬಳಸಿದ್ರೆ ಇದೆಲ್ಲ ಒಳ್ಳೇದು ಮಾಡ್ತದೆ. ಯಾಕಂದ್ರೆ ಗ್ರೀನ್ ಟೀ ಅಲ್ಲಿ ಒಳ್ಳೆ ಫ್ಲೇವನಾಯ್ಡ್ಸ್ ಇರುತ್ತೆ, ಕೆಟೆಚಿನ್ಸ್ ಇರುತ್ತೆ. ಸೊ ಇದು ಫ್ಯಾಟ್ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡುತ್ತೆ, ಪ್ರೊವೈಡೆಡ್ ಒಳ್ಳೆ ಕ್ವಾಲಿಟಿ ಗ್ರೀನ್ ಟೀ ಇರಬೇಕು. ಎರಡನೇದು ಈ ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ ಇಟ್ ಇಸ್ ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ಹಾರ್ಟಿಗೆ ಒಳ್ಳೇದಾಗುತ್ತೆ, ಬ್ರೈನಿಗೆ ಒಳ್ಳೇದಾಗುತ್ತೆ. ಬಟ್ ಅದರಲ್ಲಿ ಯಾವಾಗ ಅದ್ರದ್ದು ಎಫೆಕ್ಟ್ ಒಳ್ಳೆ ಎಫೆಕ್ಟ್ ಕಾಣೋದಿಲ್ಲ ಅಂದರೆ ಅದನ್ನ ಪ್ರೋಸೆಸ್ ಮಾಡಿ ಅದರಲ್ಲಿ ಶುಗರ್ ಎಲ್ಲ ಹಾಕಿದಾಗ ಅದ್ರದ್ದು ಒಳ್ಳೆ ಎಫೆಕ್ಟ್ ಹಾಳಾಗ್ತಾ ಹೋಗುತ್ತೆ. ಬಟ್ ಜನರಲಿ ಡಾರ್ಕ್ ಚಾಕ್ಲೇಟ್ ಏನು ಈ ಕೋಕೋ ಪೌಡರ್ ಇರುತ್ತೆ ಯೂಶ್ವಲಿ ಒಳ್ಳೇದು. ನಾನು ಡೈಲಿ ಕೋಕೋ ಪೌಡರ್ ತಗೋತೀನಿ, ಯಾಕಂದ್ರೆ ಇದು ಹಾರ್ಟಿಗೆ ಒಳ್ಳೇದು, ಬ್ರೈನಿಗೆ ಒಳ್ಳೇದು, ಒಳ್ಳೆ ಎನರ್ಜಿ ಕೊಡುತ್ತೆ, ಇಮ್ಯುನಿಟಿನ ಚೆನ್ನಾಗಿ ಮಾಡುತ್ತೆ, ಒಳ್ಳೆ ಫ್ಲೇವನಾಯ್ಡ್ಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದೇ ಥರ ಕಾಫಿನೂ ನ್ಯಾಚುರಲ್ ಆಗಿ ಬಂದಿರೋದು, ಒಳ್ಳೆ ಸ್ಟಿಮ್ಯುಲೆಂಟು. ಬಟ್ ಏನಂದ್ರೆ ನಾವು ಅದನ್ನ ರೈಟ್ ಟೈಮಲ್ಲಿ ರೈಟ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ತುಂಬಾ ಪ್ರೋಸೆಸ್ಡ್ ಇರಬಾರ್ದು ಅದರಲ್ಲಿ ಒಂದಿಷ್ಟು ಫ್ಲೇವರ್ಸ್, ಅದರಲ್ಲಿ ಫ್ಲೇವರ್ ಹಾಕ್ತಾರೆ, ಶುಗರ್ ಹಾಕ್ತಾರೆ, ಮತ್ತೆ ಕೆಲವೊಮ್ಮೆ ಅದರಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದಾಗ ಕೆಲವೊಮ್ಮೆ ಅದು ವಿರುದ್ಧ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದು 1 ಸತಿ 2 ಸತಿ ತಗೊಂಡ್ರೆ ಏನಾಗಲ್ಲ, ಬಟ್ ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅಡ್ಡ ಪರಿಣಾಮಗಳು ಬರ್ತಾ ಹೋಗುತ್ತೆ. ಹಾಗಿದ್ರೆ ಕಾಫಿಯನ್ನ ಯಾವ ಟೈಮಲ್ಲಿ ತಗೋಬಾರ್ದು? ರಾಂಗ್ ಟೈಮ್ ಅಂದ್ರೆ ಯೂಶ್ವಲಿ ಕಾಫಿ ಒಳ್ಳೇದಂದ್ರೆ ಒಂದು ಖಾಲಿ ಹೊಟ್ಟೆಯಲ್ಲಿ ತಗೋಬಾರ್ದು. ಸೊ ಇದನ್ನ ಐದರ್ ಬ್ರೇಕ್ಫಾಸ್ಟ್ ಆದ್ಮೇಲೆ ತಗೊಳ್ಬೇಕು ಅಂತ. ಎರಡನೇದು ಯೂಶ್ವಲಿ ಸಂಜೆ 4-5 ಗಂಟೆ ತನಕ ಅದ್ರ ಮುಂಚೆ ತಗೊಂಡ್ರೆ ಒಳ್ಳೇದು. ತುಂಬಾ ಲೇಟ್ ಈವ್ನಿಂಗ್ ಕಾಫಿ ತಗೋತಾ ಹೋದ್ರೆ ಕೆಲವರಿಗೆ ಕಾಫಿ ಟೀ ಸ್ಟಿಮ್ಯುಲೆಂಟ್ ಆಗಿರೋದ್ರಿಂದ, ಕೆಫೀನ್ ಇರೋದ್ರಿಂದ ಅವರಿಗೆ ನಿದ್ದೆ ಬರೋದಿಲ್ಲ. ಎರಡನೇದು ಖಾಲಿ ಹೊಟ್ಟೆಯಲ್ಲಿ ತುಂಬಾ ಕಾಫಿ ಟೀ ತಗೊಂಡ್ರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ, ಹೈಪರ್ ಆಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ, ಕೆಲವರಿಗೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಅವಾಯ್ಡ್ ಮಾಡೋದು ಉತ್ತಮ. ಎರಡನೇದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೋಬೇಕಾಗತ್ತೆ. ಆಮೇಲೆ ಒಂದು ಮಾರ್ನಿಂಗ್ ಅಥವಾ ಅರ್ಲಿ ಲೇಟ್ ಈವ್ನಿಂಗ್ ತಗೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಯಾವ ರೀತಿಯಾಗಿ ಕ್ಯಾನ್ಸರನ್ನು ಗುಣಪಡಿಸಬೇಕು ಅಥವಾ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾನ್ಸರನ್ನು ಗುಣಪಡಿಸೋದಕ್ಕೆ ಆಯುರ್ವೇದ ಎಷ್ಟು ಹೆಲ್ಪ್ ಆಗುತ್ತೆ ಅಥವಾ ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಡಾಕ್ಟರ್ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.